ಇಷ್ಟು ದಿನ ನಾವೆಲ್ಲ ಹೋಟೆಲ್ ಮತ್ತು ಅಡುಗೆ ಸಿಲಿಂಡರ್ ಅಭಾವದ ಕರಾಳತೆಯನ್ನು ನೋಡಿದ್ವಿ. ಇದೀಗ ರಾಜ್ಯದಲ್ಲಿ ಕಳೆದ 2 ದಿನಗಳಿಂದ ಆಟೋ ಚಾಲಕರಿಗೆ LPG ಅಭಾವ ಅದೆಷ್ಟರ ಮಟ್ಟಿಗೆ ತಟ್ಟಿದೆ ಅಂದರೆ, ಬಂಕ್ಗಳ ಮುಂದೆ ಬಡಪಾಯಿ ಚಾಲಕರು ಗಂಟೆಗಟ್ಟಲೆ, ಕಿಲೋಮೀಟರ್ ಗಟ್ಟಲೆ ಹೊತ್ತುಗೊತ್ತು ಇಲ್ಲದೆ ಕ್ಯೂ ನಿಲ್ತಿದ್ದಾರೆ. ಬೆಂಗಳೂರಿನಿಂದ ಬೀದರ್ವರೆಗೂ ರಾಜ್ಯದಲ್ಲಿ ಆಟೋ LPG ಎಮರ್ಜೆನ್ಸಿ. ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲೂ ಕ್ಯೂ ನಿಂತ ಆಟೋಗಳು, ಚಾಲಕರ ಅಳಲು. ಸಚಿವರಿಗೆ ಮುತ್ತಿಗೆ ಹಾಕೋ ವಾರ್ನಿಂಗ್, ಮೋದಿ ಮನೆಗೆ ಮುತ್ತಿಗೆ ಹಾಕಿ ಎಂದ ಸಿಎಂ. ಸಚಿವರಿದ್ದಾರೆ, ಅವ್ರ ಮನೆ ಮುತ್ತಿಗೆ ಹಾಕೋ ಮುಖಾಂತರ ನಾವು ಬೇಡಿಕೆ ಇಡ್ತಾ ಇದ್ದೀವಿ. ನರೇಂದ್ರ ಮೋದಿ ಅವರಿಗೆ ಗೌರವ ಮಾಡಬೇಕು. ಬಂಕ್ ಮುಂದೆಯೂ ಸಾಲು, ಗಲ್ಲಿ ಗಲ್ಲಿಯಲ್ಲೂ ಆಟೋಗಳ ಕ್ಯೂ. ಗ್ಯಾಸ್ ಸಿಗ್ತಿಲ್ಲ, ಆಟೋ ಓಡಾಡ್ತಿಲ್ಲ, ಕ್ಯೂ ನಿಂತಲ್ಲೇ ನಿದ್ದೆ. ಎಲ್ಲಿ ಸಾಲಿದೆಯೋ ಅಲ್ಲೇ ಊಟ, ಮಜ್ಜಿಗೆ. ಹೌದು, ಅಮೆರಿಕ ಇರಾನ್ ಯುದ್ಧದಿಂದಾಗಿ ಕಳೆದ 1 ತಿಂಗಳಿನಿಂದ ಕಮರ್ಷಿಯಲ್ ಸಿಲಿಂಡರ್ ಮತ್ತು ಗೃಹ ಬಳಕೆ ಸಿಲಿಂಡರ್ ಅಭಾವ ಜನರನ್ನ, ಉದ್ಯಮಗಳನ್ನ ಇನ್ನಿಲ್ಲದಂತೆ ಕಾಡ್ತಿದೆ. ಇದೀಗ ಕಳೆದ 1 ವಾರದಿಂದ ರಾಜ್ಯದಲ್ಲಿ ಆಟೋಗಳಿಗೆ LPG ಸಿಗ್ತಿಲ್ಲ. ಅದರಲ್ಲೂ ಇವತ್ತಂತೂ ಬೆಂಗಳೂರಿನಿಂದ ಬೀದರ್ವರೆಗೂ ರಾಜ್ಯದ ಉದ್ದಗಲಕ್ಕೂ LPG ಬಂಕ್ಗಳ ಮುಂದೆ ಆಟೋಗಳು ಗ್ಯಾಸ್ಗಾಗಿ ಸರದಿ ಸಾಲಿನಲ್ಲಿ ನಿಂತ ದೃಶ್ಯಗಳು ಅದೆಂಥ ಸ್ಥಿತಿ ತಲುಪಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿದ್ವು. ಇಂಥ ಸರ್ಕಾರ ಏನಕ್ಕೆ ಬೇಕು? ಬಿಟ್ಟಾಕ್ರಿ, ಬೇರೆಯವ್ರನ್ನ ಕೊಡಿಸಿ ಅದನ್ನು ನೋಡೋಣ. ಸುಮ್ಮನೆ ಇವ್ರನ್ನ ಮಾಡ್ಕೊಂಡು ನಾವೇನು ಚಪ್ಪಲಿನ ನಾವೇ ಹೊಡ್ಕೊಂಡೋ ಥರ ಆಗೋಗಿದೆ. MG ರಸ್ತೆ, ಹೆಬ್ಬಾಳದ ನಾಗೇನಹಳ್ಳಿ, ನೆಲಮಂಗಲ, ಶಿವಾಜಿನಗರ, KR ರೋಡ್, ಕಂಠೀರವ ಸ್ಟುಡಿಯೋ, ಪದ್ಮನಾಭನಗರ ಹೀಗೆ ಬೆಂಗಳೂರಿನಲ್ಲಿರೋ ಬಹುತೇಕ LPG ಗ್ಯಾಸ್ ಬಂಕ್ಗಳ ಮುಂದೆ ಆಟೋಗಳು ಸಾಲುಗಟ್ಟಿ ನಿಂತಿದ್ವು. ಪ್ರಯಾಣಿಕರಿಗಾಗಿ ಕಾಯ್ತಿದ್ದ ಆಟೋ ಚಾಲಕರು ಗ್ಯಾಸ್ಗಾಗಿ ರಾತ್ರಿ ಇಡೀ ಕಾಯುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು. IPL ಟಿಕೆಟ್ ಕೇಳೋ ನಾಯಕರು ನಮ್ಮ ಸಮಸ್ಯೆ ಬಗ್ಗೆ ಕೇಳೋಲ್ಲ ಅಂತ ಚಾಲಕರು ಕಿಡಿಕಾರಿದ್ರು. ಇವತ್ತು ಸದನದಲ್ಲಿ ಈ 4 MLAಗಳು IPL ನಮ್ಮ ಕುಟುಂಬಕ್ಕೆ ಟಿಕೆಟ್ ಕೊಡಿ ಅಂತೇಳಿ ಸದನದಲ್ಲಿ ಧ್ವನಿ ಎತ್ತಕ್ಕಾಗ್ತದೆ. ಇವ್ರ ಯೋಗ್ಯತೆಗೆ ಆಟೋ ಚಾಲಕರು ಇವತ್ತು ಬೀದಿಯಲ್ಲಿ ಬಿಸಿಲು ಅಂದಲೇ ಗ್ಯಾಸ್ ಸಿಗ್ದಲೇ ಇವತ್ತು ಯಾವ ರೀತಿಯಾಗಿ ಕಾಯ್ತಾ ಇದ್ದಾರೆ. ಇವತ್ತು ಗ್ಯಾಸ್ ಸಿಗ್ತಾ ಇಲ್ಲ. ಇವತ್ತು ಇವರಿಗೆ IPL ಟಿಕೆಟ್ ಬೇಕಂತ ಇವ್ರ ಯೋಗ್ಯತೆಗೆ ನಾವು ಗೆಲ್ಸಿ ವಿಧಾನಸೌಧ ಕಳಿಸಿದ್ವಲ್ಲ. 4 ಗಂಟೆಯಿಂದ ಬಂದು ನಾವು ಹೊಟ್ಟೆ ಹಸು ತಗೊಳ್ಳಾರ್ದೆ, ಸಕ್ಕರೆ ಕಾಯಿಲೆ, BP ಎಲ್ಲ ಇದೆ ನಮ್ಗೆ. ಅದರಲ್ಲಿ ಮನೆ ಟೆನ್ಷನ್ ಬೇರೆ. ನಮಗೋಸ್ಕರ ಮನೆಯಲ್ಲಿ ಕಾದಿರ್ತಕ್ಕಂಥವ್ರಿಗೆ ಫೀಸು, ಸ್ಕೂಲ್ ಫೀಸು, ತಿಂಡಿ, ಅದೇ ತುಂಬಾ ಕಷ್ಟ ಆಗ್ತಾ ಇದೆ. 8-10 ಬಂಕ್ಗಳನ್ನ ಸುತ್ತಾಡ್ಕೊಂಡು ಇಲ್ಲಿ ಬಂದಿದ್ವಿ. ಕುಡಿಯೋಕೆ ಪ್ರತಿಯೊಂದಕ್ಕೂ ಇದೇ ಆಧಾರ ನಮಗೆ. ಇದಿಲ್ಲ ಅಂತ ಅಂದ್ರೆ ನಮ್ಮ ಜೀವನನೇ ನಡೆಯೋ ಹಾಗಿಲ್ಲ, ಹಂಗೆ ಪರಿಸ್ಥಿತಿ. ಬೆಂಗಳೂರು ಮಾತ್ರವಲ್ಲ, ಶಿವಮೊಗ್ಗ, ರಾಯಚೂರು, ಯಾದಗಿರಿ, ಗದಗ, ಕೋಲಾರ ಸೇರಿದಂತೆ ಬಹುತೇಕ ಜಿಲ್ಲೆಗಳಲ್ಲೂ ಚಾಲಕರು ಗ್ಯಾಸ್ ಸಿಗದೆ ಪರದಾಡಿದ್ರು. ಕೆಲ ಆಟೋ ಚಾಲಕರು ಅಂತೂ ಜೀವನ ಮಾಡೋದು ಹೇಗೆ ಅಂತ ಅಳಲು ತೋಡ್ಕೊಂಡ್ರು. ರಾಜ್ಯ ಸರ್ಕಾರಕ್ಕೆ ನೇರವಾಗಿಯೇ ಎಚ್ಚರಿಕೆ ಕೊಟ್ಟಿರೋ ಪೀಸ್ ಆಟೋ ಸಂಘಟನೆ ರಾಜ್ಯಾಧ್ಯಕ್ಷ ರಘು, ಸೋಮವಾರವೂ ಇದೇ ರೀತಿ ಪರಿಸ್ಥಿತಿ ಇದ್ರೆ ಆಹಾರ ಸಚಿವ KH ಮುನಿಯಪ್ಪ ಮನೆಗೆ ಮುತ್ತಿಗೆ ಹಾಕ್ತೀವಿ ಅಂದ್ರು. ಆಹಾರ ನಾಗರಿಕ ಸರಬರಾಜು ಸಚಿವರಿದ್ದಾರೆ ಮುನಿಯಪ್ಪ ಅವರು, ಅವರ ಮನೆ ಮುತ್ತಿಗೆ ಹಾಕೋ ಮುಖಾಂತರ ನಾವು ಹೋಗಿ ಫ್ರೀಡಂ ಪಾರ್ಕಲ್ಲಿ ಕುತ್ಕೊಂಡು ನಾವು ಸರ್ಕಾರನ ಕೇಳಲ್ಲ. ಎಲ್ಲಿ ಸಚಿವರಿದ್ದಾರೆ ಅವ್ರ ಮನೆ ಮುತ್ತಿಗೆ ಹಾಕೋ ಮುಖಾಂತರ ನಾವು ಬೇಡಿಕೆ ಇಡ್ತಾ ಇದೀವಿ. ಆಟೋ ಸಂಘಟನೆಗಳ ಆಕ್ರೋಶದ ಕುರಿತು ಪ್ರತಿಕ್ರಿಯೆ ನೀಡಿದ CM ಸಿದ್ದರಾಮಯ್ಯ, ಮುತ್ತಿಗೆ ಹಾಕೋದಾದ್ರೆ ಪ್ರಧಾನಿ ಮೋದಿ ಮನೆಗೆ ಮುತ್ತಿಗೆ ಹಾಕಲಿ ಅಂತ ಗರಂ ಆದ್ರು. ಇನ್ನು CM ಹೇಳಿಕೆಗೆ ತಿರುಗೇಟು ಕೊಟ್ಟಿರುವ ಕೇಂದ್ರ ಸಚಿವ ಕುಮಾರಸ್ವಾಮಿ, ಯುದ್ಧದ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ರಾಜಕೀಯ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಕೇಂದ್ರ ಸರ್ಕಾರ ಮಾಡಬೇಕ್ರಿ, ಇದು ಕೇಂದ್ರ ಸರ್ಕಾರದ ಕರ್ತವ್ಯ. ಗ್ಯಾಸು ಸಿಲಿಂಡರ್ಗಳನ್ನ ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಕರ್ತವ್ಯ, ರಾಜ್ಯ ಸರ್ಕಾರದ್ದಲ್ಲ. ರಾಜ್ಯ ಸರ್ಕಾರ ವಿತರಣೆ ಮಾಡೋದಷ್ಟೇ. ನರೇಂದ್ರ ಮೋದಿ ಅವರಿಗೆ ಗೌರವ ಮಾಡಬೇಕು. ಕಾಂಗ್ರೆಸ್ನವರು ಇದನ್ನೇ ಒಂದು ರಾಜಕೀಯ ಬಳಕೆ ಮಾಡ್ತಾ ಇದ್ದಾರೆ. ಇವರಿದ್ದಿದ್ರೆ ಏನು ಮಾಡೋರು? ಈಗ ಹಲವಾರು ದೇಶದಲ್ಲಿ ಲಾಕ್ಡೌನ್ ಆಗೋಂಥ ಪರಿಸ್ಥಿತಿಲಿದ್ದಾರೆ, ಬೇರೆ ಬೇರೆ ದೇಶಗಳಲ್ಲಿ. ಇವರ ಭಾಷಣಗಳಿದೆಯಲ್ಲ, ಇವರೇನು ಮಾಡ್ತಾವ್ರೆ, ನೀವೇನು ಮಾಡಿದ್ದೀರಿ? ಈಗ ಆಟೋ ಡ್ರೈವರ್ಗಳು ಕೇಳ್ತಾ ಇಲ್ವಾ? ಸಿದ್ದರಾಮಯ್ಯ 15,000 ರೂಪಾಯಿ ಕೊಡಲಿ ತಿಂಗಳಿಗೆ, ನಮಗೆ ಇದೆಲ್ಲ ಸೆಟೇಟ್ ಆಗೋವರಿಗೆ ನಮಗೆ ಬದುಕಲಿಕ್ಕೆ ಅಂತ ಹೇಳಿ. ಇನ್ನು ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ವಾಟಾಳ್ ನಾಗರಾಜ್ ವಿಭಿನ್ನ ಹೋರಾಟ ಮಾಡಿದ್ರು. ಜೋಡಿ ಕುದುರೆ ಸಾರೋಟಿನಲ್ಲಿ ಧರಣಿ ಮಾಡಿ ಆಕ್ರೋಶ ಹೊರಹಾಕಿದ್ರು. ಅಷ್ಟೇ ಅಲ್ಲ, ಆಟೋ ಚಾಲಕರಿಗೆ ತಿಂಗಳಿಗೆ 10,000 ರೂಪಾಯಿ ನೀಡುವಂತೆ ಸರ್ಕಾರಕ್ಕೆ ಆಗ್ರಹಿಸಿದ್ರು. ರಿಕ್ಷಾದ ಚಾಲಕರು ಸಾಯ್ತಾ ಇದ್ದಾರೆ, ಕಣ್ಣೀರಿಡ್ತಾ ಇದ್ದಾರೆ, ಹೊಟ್ಟೆಗಿಲ್ಲ, ಬಾಡಿಗೆ ಕಟ್ಟಕ್ಕಾಗ್ತಿಲ್ಲ. ಈ ನೋವಿದೆ.
ಅದೇನೇ ಹೇಳಿ, ಆದಷ್ಟು ಬೇಗ ಸರ್ಕಾರ ಆಟೋ ಚಾಲಕರ ಕಷ್ಟಕ್ಕೆ ಸ್ಪಂದಿಸಬೇಕಿದೆ. ಗ್ಯಾಸ್ ಸಮಸ್ಯೆ ಬಗೆಹರಿಸಬೇಕಿದೆ. ಬ್ಯೂರೋ ರಿಪೋರ್ಟ್, TV9.